ಮೇರೆ ನಾವು ಇಂದಿನ ತರಗತಿಯಲ್ಲಿ ಡೈಮಂಡ್ ಆಫ್ ಇಂಗ್ಲೀಷ್ ಚಾನೆಲ್ನಲ್ಲಿ ಇಂದಿನ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನಲ್ಲಿ ಬರುವಂತಹ ಏನಪ್ಪ ಅಂದರೆ ಫ್ರೇಮಿಂಗ್ ಕ್ವೆಶ್ಚನನ್ನು ಕುರಿತು ನಾವು ನೋಡೋಣ. ಫ್ರೇಮಿಂಗ್ ಕ್ವೆಶ್ಚನ್ನಲ್ಲಿ ಸಾಮಾನ್ಯವಾಗಿ WH ಕ್ವೆಶ್ಚನ್ ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬು, ಕ್ವೆಶ್ಚನ್ ಮಾರ್ಕ್ ಇರ್ತೈತಿ. ಸೊ WH ಕ್ವೆಶ್ಚನ್ ವರ್ಡ್ ಅಂದ ತಕ್ಷಣ WH ಇಂದಿಂದ ಸ್ಟಾರ್ಟ್ ಆಗಿರ್ತಲ್ಲ, ಸೊ ಅದು ಕಾಮನ್ ಆಗಿ ನಾವು WH ಕ್ವೆಶ್ಚನ್ ವರ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ whom, whose, which, what, why, when, where, how ಅಂತ. ಸೊ ಹೌ ಮೆನಿ, ಹೌ ಮಚ್ ಕೂಡ ಬರ್ತದೆ. ಸೊ ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ ಇಲ್ಲಿ ಇಂದಿನ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಏನಪ್ಪ ಅಂತಂದರೆ ಫ್ರೇಮಿಂಗ್ ಕ್ವೆಶ್ಚನ್ ನೋಡಮ್ಮ. ಸೊ ನಾವು ಫ್ರೇಮಿಂಗ್ ಕ್ವೆಶ್ಚನ್ ಮಾಡುವಾಗ ಈ ಏನಪ್ಪ ಅಂದರೆ ಸೂತ್ರ ಬಳಕೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದರೆ WH ಕ್ವೆಶ್ಚನ್ ವರ್ಡನ್ನು ಬರಿಬೇಕು. ನಾನು ಈಗಾಗಲೇ ತಿಳಿಸಿದಂತೆ WH ಕ್ವೆಶ್ಚನ್ ವರ್ಡ್ ಐತಲ್ಲ, ಹೂ, ಓಮು, ಓಜು, ವಿಚ್ಚು, ವೆನ್ನು, ವೇರು, ವೈ ಇವನು ಬಳಸಬೇಕು. ಅದಾದ ನಂತರ ಹೆಲ್ಪಿಂಗ್ ವರ್ಬ್. ಇಲ್ಲಿ ನೋಡಿರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವೆ, ಡೂ ಮತ್ತು ಡಸ್ ಅನ್ನಂತಹ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವೆ. ಐ, ವಿ, ಯು, ದೇ ಬಂದಾಗ ಡೂ, ಈ, ಶಿ, ಇಟ್ ಬಂದಾಗ ಡಸ್ ಅನ್ನಂತಹ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಬರ್ತಾವೆ. ನೆಕ್ಸ್ಟ್ ಸಬ್ಜೆಕ್ಟು, ಮೇನ್ ವರ್ಬ್, ಆಬ್ಜೆಕ್ಟು. ಸೊ ಈಗ ಒಂದು ಉದಾಹರಣೆಯನ್ನು ನೋಡೋಣ. ಸೊ ಐ ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ. ಸೊ ಇನ್ ಗಂಗಾವತಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಫಸ್ಟ್ ಇದು ಕನ್ನಡ ಮೀನಿಂಗ್ ನೋಡಿದಾಗ ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆ. ಸೊ ಈಗ ಗಂಗಾವತಿಯಲ್ಲಿ ಕಲಿಯುತ್ತೇನೆ ಅನ್ನೋದನ್ನು ಪ್ರಶ್ನೆ ಮಾಡ್ಬೇಕಾಗಿತ್ತ. ಅಂದರೆ ನಾವು ಇಲ್ಲಿ ನೋಡಿರಿ, ಫಸ್ಟು ವೇರ್, ಗಂಗಾವತಿ ಅನ್ನೋದು ಒಂದು ಸ್ಥಳವಾಗಿ ನಾವು ವೇರ್ ಬಳಸಿದ್ವಿ. ಗಂಗಾವತಿ ಜಾಗದಲ್ಲಿ ವೇರ್ ಬಳಸಿದ್ವಿ. ಆಮೇಲೆ ನಾನು ಅಂದರೆ ಐ ಬಂದಾಗ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರಿಬೇಕು. ಐ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದಪ್ಪ ಅಂತಂದಾಗ ಇಲ್ಲಿ ನೋಡ್ರಿ ಐ ಬಂದೈತಿ. ಸೊ ಐ ಬಂದರೆ ನಾವು ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸ್ಬೇಕು, ಡೂ ಬಳಸ್ಬೇಕು. ಡೂ, ಐ ಡೂ. ವೇರ್ ಡು ಐ ಲರ್ನ್ ಇಂಗ್ಲೀಷ್. ನೋಡ್ರಿ ಕನ್ನಡ ಈ ಥರ ಒಂದು ವಾಕ್ಯವನ್ನು ನೀಡುತ್ತದೆ. ಇಲ್ಲಿ ಕನ್ನಡ ಮೀನಿಂಗ್ ನೋಡಿದಾಗ ನಾನು ಎಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ, ವಿ ಕಮ್ ಟು ಸ್ಕೂಲ್ ಬೈ ವಾಕ್. ನಾವು ನಡೆಯುತ್ತಾ ಶಾಲೆಗೆ ಬರುತ್ತೇವೆ. ಸೊ ಇದನ್ನು ನಾವು WH ಕ್ವೆಶ್ಚನ್ ವರ್ಡ್ ಮಾಡಿದಾಗ ಅಂದರೆ ಫ್ರೇಮ್ ಕ್ವೆಶ್ಚನ್ ಮಾಡಿದಾಗ ಫಸ್ಟು ಬೈ ವಾಕ್, ನಾವು ನಡೆಯುತ್ತಾ ಅನ್ನೋದು ಹೇಗೆ ಅನ್ನಂತಹ ಕೊಡ್ತೇವೆ. ಫಸ್ಟ್ ಹೇಗೆ, ಅವು ನೆಕ್ಸ್ಟ್ ಯಾವ್ದು ಬರಿಬೇಕು, ಹೆಲ್ಪಿಂಗ್ ವರ್ಬ್ ಬರಿಬೇಕಂದ್ರೆ ನಾವೇನು ನೋಡಬೇಕು, ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟ್ ವಿ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವುದಾಗ್ತದೆ, ಡು. ವಿ ಡೂ. ಹೌ ಡು ವಿ ಕಮ್ ಟು ಸ್ಕೂಲ್ ಅನ್ನಂತಹ ಮೀನಿಂಗ್ ಕೊಡ್ತೈತಿ. ನೋಡಿರಿ ಅದು ಕನ್ನಡ ಮೀನಿಂಗು ನಾವು ಹೇಗೆ ಶಾಲೆಗೆ ಬರುತ್ತೇವೆ ಅನ್ನಂತಹ ಅದನ್ನು ಕೊಡ್ತೈತೆ. ನೆಕ್ಸ್ಟ್ ಯು ಆಸ್ಕ್ ಕ್ವಶನ್ಸ್. ನೀವು ಪ್ರಶ್ನೆಗಳನ್ನು ಕೇಳುತ್ತೀರಿ ಅನ್ನಂತಹ ಮೀನಿಂಗನ್ನು ಕೊಡ್ತೈತಿ. ಸೊ ಇಲ್ಲಿ ಬಂದಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಏನನ್ನು ಕೇಳುತ್ತೀರಿ, ಏನನ್ನಕ್ಕೆ ವಾಟ್. ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟನ್ನ ಏನಪ್ಪ ಅಂತಂತಂದರೆ ನೋಡಬೇಕು. ಸಬ್ಜೆಕ್ಟ್ ಏನಿದೆ ಇವು ಬಂದಾಗ ಏನು ಬಳಸ್ತೀವಿ, ಹೆಲ್ಪಿಂಗ್ ವರ್ಬು ಡೂ ಬಳಸ್ತೀವಿ. ನೆಕ್ಸ್ಟ್ ಮೇನ್ ವರ್ಬು ಆಸ್ಕ್. ವಾಟ್ ಡು ಯು ಆಸ್ಕ್ ಅನ್ನಂತಹ ಮೀನಿಂಗನ್ನು ಕೊಡ್ತೈತಿ. ಇಲ್ಲಿ ನೋಡಿ ಕನ್ನಡ ಅರ್ಥ, ನೀವು ಏನು ಕೇಳುತ್ತೀರಿ ಅಂದಂಗೆ, ಹೌದಾ. ಸೊ ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ ನೋಡಮ್ಮ, ಈ ಸ್ಲೀಪ್ಸ್ ಇನ್ ದ ಆಲ್ ರೂಮು. ಕನ್ನಡ ಮೀನಿಂಗ್ ಅವನು ಆಲ್ ರೂಮಿನಲ್ಲಿ ಮಲಗುತ್ತಾನೆ. ಸೊ ಈಗ ನಾವು ಏನಪ್ಪ ಅಂತಂದರೆ ಫ್ರೇಮಿಂಗ್ ಕ್ವೆಶ್ಚನ್ ಮಾಡಬೇಕು. ಫ್ರೇಮಿಂಗ್ ಕ್ವೆಶ್ಚನ್ ಮಾಡ್ಬೇಕಂದ್ರೆ ಆಲ್ ರೂಮ್ ಅನ್ನೋಂಥದ್ದು ವೇರ್ ಬಳಸ್ತೀವಿ. ಆಲ್ ರೂಮ್ ಅನ್ನೋಂಥದ್ದು ಏನಪ್ಪ ಅಂತಂದರೆ ವೇರ್ ಅನ್ನೋದು ಬಳಸ್ತೀವಿ. ಸೊ ಫಸ್ಟು ಏನಪ್ಪ ಅಂತಂದರೆ ನಾವೇನು ಬರಿಬೇಕು, ವೇರ್ ಬರಿಬೇಕು. ಫಸ್ಟಿಗೆ ನಾವೇನು ಬರಿತೀವಿ, ವೇರ್ ಬರಿತೀವಿ. ಆಮೇಲೆ ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಬರಿಬೇಕಪ್ಪ ಅಂತಂದ್ರೆ ನಾವೇನು ನೋಡಬೇಕು, ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟ್ ಏನಿರ್ತದ ಈ ಬಂದಾಗ ಡಜ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತೀವಿ. ನೆಕ್ಸ್ಟ್ ಸ್ಲೀಪ್, ಇಲ್ಲಿ ಕನ್ನಡ ಮೀನಿಂಗ್ ಏನು ಕೊಡುತ್ತಪ್ಪ ಅಂತಂದರೆ ಅವನು ಎಲ್ಲಿ ಮಲಗುತ್ತಾನೆ ಅನ್ನೋಂಥ ಮೀನಿಂಗನ್ನು ಕೊಡುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ, ಸಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಅವಳು ಸುಂದರವಾಗಿ ಆಡುತ್ತಾಳೆ. ನಾವು ಇದನ್ನು ಏನಪ್ಪ ಅಂತಂದರೆ ಕ್ವೆಶ್ಚನ್ ಮಾಡಿದಾಗ
ಇಲ್ಲಿ ನೋಡ್ರಿ ಫಸ್ಟು ಏನಪ್ಪ ಅಂತಂದರೆ ಅವಳು ಅಂತಂದರೆ ಸಿ ಬರ್ತೀವಿ. ಸಿ ಬಂದಾಗ ಹೇಗೆ ಆಡುತ್ತಾಳೆ, ಹೇಗೆ ಅನ್ನೋಕೆ ಅವು ಬರ್ತೀವಿ. ಸೊ ಸಿ ಬಂದಾಗ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ಡಸ್, ಹೌ ಡಸ್ ಶಿ ಸಿಂಗ್ ಅನ್ನಂತಹ ಅದನ್ನು ಕೊಡ್ತೀವಿ. ಇದರ ಅರ್ಥ, ಕನ್ನಡ ಅರ್ಥ ನೋಡಿದಾಗ ಅವಳು ಹೇಗೆ ಆಡುತ್ತಾಳೆ ಅನ್ನೋಂಥ ಮೀನಿಂಗ್ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಇಟ್ ಕಿಲ್ಸ್ ಫಾರ್ ಅನಿಮಲ್ಸು, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆ. ನೋಡ್ರಿ, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆ. ನಾವು ಇಲ್ಲಿ ಏನಪ್ಪ ಅಂತಂದರೆ ಫ್ರೇಮಿಂಗ್ ಕ್ವಶನ್ ಮಾಡೋದ್ನಲ್ಲಿ ಮೊದಲಿಗೆ ಏನಪ್ಪ ಅಂತಂದರೆ ಎದಕ್ಕಾಗಿ ಅಂದರೆ ವೈ ಅನ್ನೋಂಥದ್ದು ಬರ್ತದೆ. ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಬರಿಬೇಕಂತಂದ್ರೆ ಸಬ್ಜೆಕ್ಟ್ ನೋಡಬೇಕು. ಇಲ್ಲಿ ನೋಡ್ರಿ, ಇಟ್ಟು ಬಂದಾಗ ಡಸ್. ನೋಡ್ರಿ, ಕರೆಕ್ಟಾಗಿ ನೆನಪಿಟ್ಕೋರಿ. ನೀವು ಫ್ರೇಮಿಂಗ್ ಕ್ವಶನ್ ಮಾಡ್ಬೇಕಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಅದರ ಹೆಲ್ಪಿಂಗ್ ವರ್ಬ್ಗಳು ಕರೆಕ್ಟಾಗಿ ಬರೀಬೇಕು. ಐ ವಿ ಯು ದೇ ಬಂದಾಗ ಏನಪ್ಪ ಯಾವುದು ಬರ್ತಪ್ಪ ಅಂತಂದರೆ ಐ ವಿ ಯು ದೇ ಬಂದಾಗ ಡೂ ಅಂತ ಹೆಲ್ಪಿಂಗ್ ವರ್ಬು, ಈ ಶಿ ಇಟ್ಟು ಬಂದಾಗ ಡಸ್ ಅಂತ ಹೆಲ್ಪಿಂಗ್ ವರ್ಬು ನಮ್ಗೆ ಏನಾಗಿರಬೇಕು, ಗೊತ್ತಿರಲೇಬೇಕು. ಅಂದಾಗ ಮಾತ್ರ ಏನಾಗಿ ಬರ್ತೈತೆ ಏನಪ್ಪ ಅಂತಂದರೆ ವಾಕ್ಯ ರಚನೆ ಮಾಡೋಕೆ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ ಇಟ್ಟು ಬಂದಾಗ ಏನು ಆಗ್ತದೆ, ಡಸ್. ಯಾಕೆ ಅನ್ನೋಕೆ ವೈ ಡಸ್ ಇಟ್ ಕಿಲ್ ಅನಿಮಲ್ಸ್ ಅನ್ನಂತಹ ಕನ್ನಡ ಅರ್ಥ ನೋಡಿದಾಗ ಅದು ಏಕೆ ಪ್ರಾಣಿಗಳನ್ನು ಕೊಲ್ಲುತ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದೇ ಸ್ವಿಮ್ ಇನ್ ದ ರಿವರ್, ಅವರು ನದಿಯಲ್ಲಿ ಈಜುತ್ತಾರೆ. ಎಲ್ಲಿ ಈಜುತ್ತಾರೆ, ವೇರ್. ಆಮೇಲೆ ಮೇನ್ ವರ್ಬ್ ದೇ ಬಂದದ. ಮೇನ್ ವರ್ಬ್ ಏನು ಬಂದದ, ಇಲ್ಲಿ ನೋಡ್ರಿ ಏನಪ್ಪ ಅಂತಂದ್ರೆ ದೇ ಬಂದಾಗ ಯಾವುದು ಬಳಸ್ತೀವಿ ನಾವು, ಡೂ ಬಳಸ್ತೀವಿ. ವೇರ್ ಡೂ ದೇ ಸ್ವಿಮ್, ವೇರ್ ಡೂ ದೇ ಸ್ವಿಮ್, ಅವರು ಎಲ್ಲಿ ಈಜುತ್ತಾರೆ. ನಿಮಗೆ ಉಪಯುಕ್ತವಾದಲ್ಲಿ, ಇಷ್ಟವಾದಲ್ಲಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿರಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಲೈಕ್ ಬಟನನ್ನು ಒತ್ತಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.